ಮಾರ್ಗರೇಟ್ ಆಳ್ವಾ ಸಹಿತ ಹಿರಿಯ ಕಾಂಗ್ರೆಸ್ ನಾಯಕರ ವಿರುದ್ಧ ಗಂಭೀರ ಆರೋಪ. ಹಿರಿಯ ಕಾಂಗ್ರೆಸ್ ಮುಖಂಡರನ್ನ ರಷ್ಯಾದ ಏಜೆಂಟ್ರು ಎಂದ ಬಿಜೆಪಿ ನಾಯಕ. 150 ಕಾಂಗ್ರೆಸ್ ಸಂಸದರು ರಷ್ಯಾದಿಂದ ನಿಧಿ ಪಡೆದಿದ್ರು ಅಂತ ಹೇಳಿದ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ. ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅಮೆರಿಕದ ಗುಪ್ತಚರ ಸಂಸ್ಥೆ ಸಿಐಎ 2011ರಲ್ಲಿ ಬಿಡುಗಡೆ ಮಾಡಿದೆ ಎನ್ನಲಾದ ದಾಖಲೆಯನ್ನ ಹಂಚಿಕೊಳ್ಳುವ ಮೂಲಕ ಕಾಂಗ್ರೆಸ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ದಿವಂಗತ ಎಚ್ಕೆಎಲ್ ಭಗತ್ ಸಹಿತ 150ಕ್ಕೂ ಹೆಚ್ಚು ಕಾಂಗ್ರೆಸ್ ಸಂಸದರಿಗೆ ಸೋವಿಯತ್ ಒಕ್ಕೂಟ ನಿಧಿ ಅಂದ್ರೆ ಹಣಕಾಸಿನ ನೆರವು ನೀಡಿದೆ. ಅವರು ದೇಶದಲ್ಲಿ ರಷ್ಯಾದ ಏಜೆಂಟ್ಗಳಾಗಿ ಕಾರ್ಯನಿರ್ವಹಿಸಿದ್ರು ಅಂತ ನಿಶಿಕಾಂತ್ ದುಬೆ ಆರೋಪಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ, ಕಾಂಗ್ರೆಸ್ ಭ್ರಷ್ಟಾಚಾರ ಮತ್ತು ಗುಲಾಮಗಿರಿ ಎಂಬ ರಹಸ್ಯ ದಾಖಲೆಯನ್ನ 2011ರಲ್ಲಿ ಸಿಐಎ ಬಿಡುಗಡೆ ಮಾಡಿತ್ತು. ಅದರ ಪ್ರಕಾರ ದಿವಂಗತ ಕಾಂಗ್ರೆಸ್ ನಾಯಕ ಎಚ್ಕೆಎಲ್ ಭಗತ್ ನೇತೃತ್ವದಲ್ಲಿ 150ಕ್ಕೂ ಹೆಚ್ಚು ಕಾಂಗ್ರೆಸ್ ಸಂಸದರಿಗೆ ಸೋವಿಯತ್ ರಷ್ಯಾದಿಂದ ಹಣಕಾಸು ನೆರವು ದೊರೆತಿದೆ. ಅವರು ರಷ್ಯಾದ ಏಜೆಂಟ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ರಾ ಅಂತ ಪ್ರಶ್ನಿಸಿದ್ದಾರೆ. ಪತ್ರಕರ್ತರ ಗುಂಪೊಂದು ಅವರ ಏಜೆಂಟ್ಗಳು. ತಾನು ಹಂಚಿಕೊಂಡ ದಾಖಲೆಯಲ್ಲಿ ರಷ್ಯಾ ಪ್ರಕಟಿಸಿದ 16,000 ಸುದ್ದಿ ಲೇಖನಗಳ ಪಟ್ಟಿ ಇದೆ ಅಂತ ದುಬೆ ಹೇಳಿದ್ದಾರೆ. ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ರಷ್ಯಾದ ಗುಪ್ತಚರ ಸಂಸ್ಥೆ ಕೆಜಿಬಿಯ 1,100 ಜನ ಭಾರತದಲ್ಲಿದ್ದರು. ಅವರು ಅಧಿಕಾರಿಗಳು, ವ್ಯಾಪಾರ ಸಂಸ್ಥೆಗಳು, ಕಮ್ಯುನಿಸ್ಟ್ ಪಕ್ಷಗಳು ಮತ್ತು ಅಭಿಪ್ರಾಯ ರೂಪಿಸೋರನ್ನ ತಮ್ಮ ಜೇಬಿನಲ್ಲಿ ಇಟ್ಟುಕೊಂಡಿದ್ರು ಅಂತ ದುಬೆ ಆರೋಪಿಸಿದ್ದಾರೆ. ಸೋವಿಯತ್ ಒಕ್ಕೂಟದ ಆಡಳಿತಾವಧಿಯಲ್ಲಿ ಚುನಾವಣೆಗಳ ಹೆಸರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುಭದ್ರಾ ಜೋಶಿ ಜರ್ಮನ್ ಸರ್ಕಾರದಿಂದ 5 ಲಕ್ಷ ರೂಪಾಯಿಗಳನ್ನು ಪಡೆದ್ರು ಮತ್ತು ಸೋತ ನಂತರ ಇಂಡೋ ಜರ್ಮನ್ ವೇದಿಕೆಯ ಅಧ್ಯಕ್ಷರಾದರು. ಇದು ಒಂದು ದೇಶವೇ ಅಥವಾ ಗುಲಾಮರು, ಏಜೆಂಟರು ಮತ್ತು ಮಧ್ಯವರ್ತಿಗಳ ಕೈಗೊಂಬೆನಾ? ಈ ಬಗ್ಗೆ ಕಾಂಗ್ರೆಸ್ ಉತ್ತರಿಸಬೇಕು. ಇಂದು ಇದರ ಬಗ್ಗೆ ತನಿಖೆ ನಡೀಬೇಕಾ ಅಥವಾ ಬೇಡವಾ ಅಂತ ನಿಶಿಕಾಂತ್ ದುಬೆ ತಮ್ಮ ಎಕ್ಸ್ ಪೋಸ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನಿಶಿಕಾಂತ್ ದುಬೆ ಹೇಳಿರುವ ಪಟ್ಟಿಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕಿ, ಮಾಜಿ ರಾಜ್ಯಪಾಲೆ ಹಾಗೂ ಮಾಜಿ ಸಂಸದೆ ಮಾರ್ಗರೇಟ್ ಆಳ್ವಾ ಅವರ ಹೆಸರು ಇದೆ ಅಂತ ಮಾಧ್ಯಮದಲ್ಲಿ ವರದಿಯಾಗಿದೆ. ಕಾಂಗ್ರೆಸ್ನ ಒಂದು ಕಾಲದ ಪ್ರಭಾವಿ ನಾಯಕಿಯಾಗಿದ್ದ ಮಾರ್ಗರೇಟ್ ಆಳ್ವಾ 1999ರಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು. ರಾಜ್ಯಸಭಾ ಸದಸ್ಯೆ, ರಾಜ್ಯಪಾಲೆಯಾಗಿಯೂ ಅವರು ಅಧಿಕಾರವನ್ನು ಪಡೆದಿದ್ರು. ನಿಶಿಕಾಂತ್ ದುಬೆ ಹೇಳಿರುವ 150 ಕಾಂಗ್ರೆಸ್ ಸಂಸದರು ಯಾರ್ಯಾರು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಮಾಜಿ ಕೇಂದ್ರ ಸಚಿವ ಎಚ್ಕೆಎಲ್ ಭಗತ್ ಹಾಗೂ ಮಾರ್ಗರೇಟ್ ಆಳ್ವಾ ಅವರ ಹೆಸರು ಮಾತ್ರ ಈಗ ಕೇಳಿಬಂದಿದೆ. ಈ 150 ಕಾಂಗ್ರೆಸ್ ಸಂಸದರು ಯಾರು ಅನ್ನೋದು ಈಗ ಕುತೂಹಲ ಕೆರಳಿಸಿದೆ. ನಿಶಿಕಾಂತ್ ದುಬೆ ಸೋಮವಾರವೇ ಈ ಗಂಭೀರ ಆರೋಪ ಮಾಡಿದ್ದರೂ ಈ ಬಗ್ಗೆ ಕಾಂಗ್ರೆಸ್ ಇನ್ನೂ ಯಾವುದೇ ಪ್ರತಿಕ್ರಿಯೆ ನೀಡದೇ ಇರೋದು ಬಹಳ ವಿಚಿತ್ರವಾಗಿದೆ. ಕಾಂಗ್ರೆಸ್ನ ಯಾವುದೇ ವಕ್ತಾರರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋದು ವರದಿಯಾಗಿಲ್ಲ. ಇದಲ್ಲದೆ ಅಮೆರಿಕದ ಗುಪ್ತಚರ ಸಂಸ್ಥೆ ಸಿಐಎ ಹಣ ಕೂಡ ಕಾಂಗ್ರೆಸ್ಗೆ ಬರ್ತಿತ್ತು ಅಂತ ನಿಶಿಕಾಂತ್ ದುಬೆ ಆರೋಪಿಸಿದ್ದಾರೆ. ಐರನ್ ಲೇಡಿ ಇಂದಿರಾ ಗಾಂಧಿ ಅವರು ಕಬ್ಬಿಣ ಕರಗಿದ ನಂತರ ಅಂದ್ರೆ ಶಿಮ್ಲಾ ಒಪ್ಪಂದದಲ್ಲಿ ಪಾಕಿಸ್ತಾನದ ಮುಂದೆ ಶರಣಾದ ನಂತರ ಅಮೆರಿಕದ ಅಧ್ಯಕ್ಷ ನಿಕ್ಸನ್ ಮತ್ತು ಕಿಸ್ಸಿಂಜರ್ ಅವರ ದೂರವಾಣಿ ಸಂಭಾಷಣೆಯಲ್ಲಿ ಸುಮಾರು 300 ಕೋಟಿ ಸಹಾಯ ನೀಡುವ ಬಗ್ಗೆ ಮಾತನಾಡಲಾಗಿತ್ತಾ ಅಂತ ಪ್ರಶ್ನೆ ಕೇಳಿ ನಿಶಿಕಾಂತ್ ದುಬೆ ಆರೋಪ ಹೊರಿಸಿದ್ದಾರೆ. ಮೇ 10, 1979ರಂದು ರಾಜ್ಯಸಭೆಯ ಚರ್ಚೆಯಲ್ಲಿ ಅಂದಿನ ಗೃಹ ಮಂತ್ರಿ ಪಟೇಲ್ ಅವರು ಅಮೆರಿಕದ ಭಾರತದ ರಾಯಭಾರಿ ಮೋನಿಹಾನ್ ಅವರ ಪುಸ್ತಕದ ಬಗ್ಗೆ ಉತ್ತರಿಸಿದ್ದ ದಾಖಲೆಯನ್ನು ದುಬೆ ಹಂಚಿಕೊಂಡಿದ್ದಾರೆ. ಅಮೆರಿಕ ಕಾಂಗ್ರೆಸ್ ಪಕ್ಷಕ್ಕೆ 2 ಬಾರಿ ದೇಣಿಗೆ ನೀಡಿದೆ ಅಂತ ರಾಯಭಾರಿ ಮೋನಿಹಾನ್ ತಮ್ಮ ಪುಸ್ತಕದಲ್ಲಿ ಹೇಳಿದ್ರು ಅಂತ ದುಬೆ ಆರೋಪಿಸಿದ್ದಾರೆ. ಮೊದಲನೇದು ಕೇರಳದಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನ ಸೋಲ್ಸೋಕೆ ಮತ್ತು ಎರಡನೇದು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ಅಂತ ಪುಸ್ತಕದಲ್ಲಿತ್ತು ಅಂತ ದುಬೆ ಹೇಳಿದ್ದಾರೆ. ಇದು ಫೆರಾ ಅಂದ್ರೆ ಇಂದಿನ PMLA ಕಾಯ್ದೆಯನ್ನ ಉಲ್ಲಂಘಿಸಿದೆ ಅಂತಾನೂ ಅವರು ಸೇರಿಸಿದ್ದಾರೆ. ಈ ಯೋಜನೆಯ ರಹಸ್ಯಗಳನ್ನ ಬಲ್ಲ ರಾ ಏಜೆಂಟ್ ಮತ್ತು ಸಿಐಎನ ಏಜೆಂಟ್ ಆಗಿದ್ದ ರವೀಂದ್ರ ಸಿಂಗ್ ಅವರನ್ನ ಕಾಂಗ್ರೆಸ್ ಸರ್ಕಾರ ಅಮೆರಿಕಕ್ಕೆ ಯಾಕೆ ಕಳಿಸ್ತು? 2005ರಿಂದ 2014ರವರೆಗೆ ಭಾರತ ಸರ್ಕಾರ ಅಮೆರಿಕದಿಂದ ರವೀಂದ್ರ ಸಿಂಗ್ ಅವರನ್ನ ಭಾರತಕ್ಕೆ ಕರೆತರೋಕೆ ಮಾತುಕತೆ ನಡೆಸಲಿಲ್ಲ ಯಾಕೆ ಅಂತ ದುಬೆ ಪ್ರಶ್ನೆ ಮಾಡಿದ್ದಾರೆ. ಸೋವಿಯತ್ ಒಕ್ಕೂಟ ನಾಯಕರು, ಪತ್ರಕರ್ತರು, ಅಧಿಕಾರಿಗಳು ಮತ್ತು ವ್ಯಾಪಾರಿಗಳಿಗೆ ಹಣ ನೀಡ್ತಾ ಇತ್ತು. ಅಮೆರಿಕ ನಾಯಕರು, ಅಧಿಕಾರಿಗಳು ಮತ್ತು ವ್ಯಾಪಾರಿಗಳಿಗೆ ಹಣ ನೀಡ್ತಿತ್ತು. ಇಂತಹ ಕಾಂಗ್ರೆಸ್ ಅನ್ನ ದೇಶ ನಂಬಬಹುದಾ ಅಂತ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಕೇಳಿದ್ದಾರೆ. 2016ರಲ್ಲಿ ಅಮೆರಿಕದಲ್ಲಿ ಮೃತಪಟ್ಟ ಭಾರತೀಯ ಸೇನಾಧಿಕಾರಿ ರವೀಂದರ್ ಸಿಂಗ್ ಬಗ್ಗೆ ಕೇಳಿದ್ದಕ್ಕೆ ಅವರ ಬಗ್ಗೆ ಈಗ ಚರ್ಚೆ ಅನಗತ್ಯ. 2014ರಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಆತನ ಬಗ್ಗೆ ಗೊತ್ತಾಯಿತು. ಇನ್ನು ಮೋದಿಜಿ ಬಿಡೋದಿಲ್ಲ, ಆತನ ಜಾತಕ ಜಾಲಾಡ್ತಾರೆ ಅಂತಾನೂ ಅಮೆರಿಕಕ್ಕೆ ಗೊತ್ತಿತ್ತು. ಹಾಗಾಗಿ ಅಪಘಾತದ ಹೆಸರಲ್ಲಿ ಆತನನ್ನ ಮುಗಿಸಿಬಿಡ್ಲಾಯಿತು. ಈಗದು ಮುಖ್ಯ ಅಲ್ಲ. 1947ರಿಂದ 2014ರವರೆಗೆ ಕಾಂಗ್ರೆಸ್ ಹಾಗೂ ಗಾಂಧಿ ನೆಹರು ಕುಟುಂಬ ಈ ದೇಶವನ್ನ ಎಷ್ಟು ಲೂಟಿ ಮಾಡಿದೆ ಅನ್ನೋದು ಚರ್ಚೆ ಆಗಬೇಕಾಗಿದೆ ಅಂತ ನಿಶಿಕಾಂತ್ ದುಬೆ ಹೇಳಿದ್ದಾರೆ. ರವೀಂದರ್ ಸಿಂಗ್ ಭಾರತೀಯ ಸೇನೆಯಲ್ಲಿ ಮೇಜರ್ ಹುದ್ದೆಯಲ್ಲಿದ್ದವರು. ಅಮೆರಿಕ ಸಿಐಎಗಾಗಿ ಗೂಢಚರ್ಯೆ ಮಾಡ್ತಾ ಸಿಕ್ಕಿಬಿದ್ದಿದ್ರು. ಆಮೇಲೆ ಅಮೆರಿಕದಲ್ಲೇ ತಲೆಮರೆಸಿಕೊಂಡಿದ್ದ ರವೀಂದರ್ ಸಿಂಗ್ 2016ರಲ್ಲಿ ನಿಗೂಢವಾಗಿ ಅಪಘಾತವೊಂದರಲ್ಲಿ ಮೃತರಾದರು. ನಿಶಿಕಾಂತ್ ದುಬೆ ಆಗಾಗ ಕಾಂಗ್ರೆಸ್, ರಾಹುಲ್ ಗಾಂಧಿ ಮತ್ತು ಗಾಂಧಿ ಕುಟುಂಬದ ವಿರುದ್ಧ ಗಂಭೀರ ಆಪಾದನೆಗಳನ್ನು ಮಾಡ್ತಾನೆ ಇರ್ತಾರೆ. ಕಳೆದ ವಾರವಷ್ಟೇ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನವನ್ನ ಇಂದಿರಾ ಗಾಂಧಿ 42ನೇ ತಿದ್ದುಪಡಿ ಮೂಲಕ ಹತ್ಯೆ ಮಾಡಿದ್ರು ಅಂತ ಆರೋಪಿಸಿದ್ರು. ನಮ್ಮ ಕಾರ್ಯಕ್ರಮಗಳನ್ನು ನೀವು
ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.